ಥಳಪ್ಪ ಅಲ್ಲಿ ಬಣ್ಣ ಹೊಡೆದ ಕಲ್ಲಾಕವ್ರೆ ಇದು ಡ್ರೆಸ್ ಹಾಕ್ತಾವ್ರೆ ಗೆಲ್ಗಿಟ್ಟು ಮಗನ. ಕ್ರಿಕೆಟ್ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದಲೇ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಗಲ್ಲಿ ಕ್ರಿಕೆಟ್ನ ಮೇನ್ ರೂಲು ಟೀಮ್ ಜೊತೆ ಹೋಗಬೇಕು. ಓಕೆ, ಯಾರು ಬರ್ತಿರ್ತಾರೆ ಹಿಂದೆ ಮುಂದೆ ಕೇಳಿಕೊಂಡು ಅವ್ರ ಜೊತೆ ಹೋಗಬೇಕು. ಲೇಟ್ ಆದರೆ ವೆಯ್ಟ್ ಮಾಡಬೇಕು, ಫೋನ್ ಮಾಡಬೇಕು, ಟೆಕ್ಸ್ಟ್ ಮಾಡಬೇಕು. ನೋಡಿ ನಾನು ಹಿಂದೆ ಬರ್ತಿದ್ದಾರಲ್ಲ, ಸಿಕ್ಕಾಪಟ್ಟೆ ಲೇಟ್ ಮಾಡಿಕೊಂಡು ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿ. ಇವರು ಲಾಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿದ್ದಾರೆ. ಬ್ರಿಲಿಯಂಟ್ ಸೆಂಚುರಿ ಫ್ರೆಂಡ್, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಟೀಮ್ ಕ್ಯಾಪ್ಟನ್ನು ಇವ ಯಾರೇ? ಏನೋ ಯೂನಿಫಾರ್ಮ್ ಇಲ್ದಿರ ಬಂದಿದ್ಯಾ? ಕ್ಯಾಪ್ಟನ್ ಕೋಚಿಂಗ್ ಕೊಡ್ತಾನೆ. ಓಪನರ್ಸ್ ಹೋಗ್ತಿದ್ದಾರೆ. ಫಸ್ಟ್ ಬಾಲ್ ನಮ್ಮ ಬ್ಯಾಟ್ಸ್ಮನ್ ಆಗಿದೆ. ಯು 6 ಆಗಿದೆ. ಸೊ ಯು 6 ಇವರು ನಮ್ಮ ದಯಾಬ್ರೋ. ಟೆನ್ನಿಸ್ ಬಾಲಲ್ಲಿ ಜಯಂಟ್ ಇವರು, ಮತ್ತೆ ಲೆಜೆಂಡ್ ಕೂಡ. ನೋಡಿ ಸಣ್ಣ ಪುಟ್ಟ ಗಲ್ಲಿ ಕ್ರಿಕೆಟಲ್ಲಿ ಆಗುತ್ತೆ. ಯಾಕಂದರೆ ಈ ಥರ ಗ್ರೌಂಡ್ಸಲ್ಲಿ ಸಣ್ಣ ಪುಟ್ಟ ಗೇಟಿಲ್ ಆಗುತ್ತೆ. ಹುಷಾರ ಮಾಡಿ. ಫೋರ್ ವೈಡ್ ಬಾಲ್. ಯಾರಿಲ್ಲ ಓಡೋ ಫೋರ್ ಬಿಡೋ. ಹೋಗಿಲ್ಲ ಆಚೆ ಹೋಗ್ಬಿಡ್ತಾ ಇವಾಗ ಅಷ್ಟೇ. ವೈಡ್ ಬಾಲ್. टेस्ट मैच में 2020 स्टार्ट हो गया अभी. विकेट आके चल गया. ಮಮ್ಮುಡ್ಗ ನಾಲ್ಕು ಕೊಡ್ತಾ. ಮ್ಯಾಂಗೋ ಸೀಸನ್ ಮ್ಯಾಂಗೋ ದೇ ಸೀಸನ್ ಇಂದ. Mama, mango, yummy, tasty mango, green mango, yellow mango. It takes two to tango. It's not. ಕಮಗ ಲೇ, ಯಾವ್ದಾಯ್ತು ಲೇ ತೇರಿಗೆ. ಅದ್ಭುತವಾದ ಕ್ಷಣಕ್ಕೆ ನೋಡಿ ನಮ್ಮ ಹುಡುಗ ಕುತ್ಕೊಂಡು ನಿಂತ್ಕೊಂಡೆಲ್ಲ ಹೊಡಿತಾನೆ. ಶಾರ್ಟ್ ಆದಿಲ್ಲ. ಬಾಲ್ ಎಲ್ಲಿಂದ ಎಲ್ಲೋಯ್ತು? ಏನ್ ಮಾಡ್ತಾನೆ ಮತ್ತೆ ಲೂಪ್ ಹಾಕಿದ್ದಾರೆ. 4 ಅಂತ ಹೇಳಿದ್ದಾರೆ. ಅಲ್ಲೇ ನಿಂತ್ಕೊಳ್ಳೋ. ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋದ ದರ್ಬಾರು. ಬೌಲರು ಗಲ್ಲಾ ಬಿಲ್ಲಿ ಆಡ್ತಿದ್ದಾರೆ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಲ್ಲ
ಅಲ್ಲ ಬಿಲ್ಲಿ ಬೌಲರ್ಗೆ ಒಂದು ರನ್ನುಗಳು ನೋಡಿ. ಒನ್ ಆಫ್ ದಿ ಮೇನ್ ನೋಡಿ ನಾಟ್ ಔಟ್. ಗಲ್ಲಿ ಕ್ರಿಕೆಟ್ ಅಲ್ಲಿ ಮೇನ್ ರೂಲ್ ನೀವು ಫಾಲೋ ಮಾಡಬೇಕು. ಲಾಸ್ಟ್ ಬಾಲ್ ಸಿಂಗಲ್ ಹೋಗಿಲ್ಲ, ಲಾಸ್ಟ್ ಬಾಲ್ ಸಿಂಗಲ್ ಹೋದ್ರು ನೋಡಿ ಡಬಲ್ ರಿಸ್ಕ್ ಡಬಲ್ ಮಾಡಬೇಕು ನೋಡಿ. ಅವನು ನಮ್ಮ ಮ್ಯಾಂಗೋ 60-65 ಮಾಡ್ತಿದ್ದಾನೆ, ಬಟ್ ಹಂಗೂ ನಾವು ಯಾರು ಕೇರ್ ಮಾಡಲ್ಲ. ಗಲ್ಲಿ ಕ್ರಿಕೆಟ್ ಅಲ್ಲಿ ಲಾಸ್ಟ್ ಬಾಲ್ ಸಿಂಗಲ್ ಇಲ್ಲ. ನಾನು ಸ್ಟಾರ್ಟ್ ಮಾಡಿದಂಗೆ ಭಾಸ್ಕರ್ ಈ ಸರಿ 2 ಹೊಡೆದ್ರೆ ಮುಗೀತು. ಫಸ್ಟ್ ಇನ್ನಿಂಗ್ಸ್ನ ಕೊನೆಯ 4 ಬಾಲುಗಳು ವೈಡ್ ಬಾಲ್ ಆಗಿದೆ. ಓ ಮತ್ತೆ ಫುಟ್ಬಾಲ್ ಆಗಿದೆ. ಮತ್ತೆ ಬ್ಯಾಟಿಂಗ್ ಮ್ಯಾಂಗೋ ದೃಷ್ಟಿ ಆಗೋಯ್ತು. 2 ಬಾಲ್ಗಳು ಈ ಓವರ್ಗೇನು ಚಮತ್ಕಾರ ಮಾಡೋಕ್ಕಾಗಿಲ್ಲ. ಆಲ್ ಔಟ್ ಆಗಿದೆ. 20 ಓವರ್ ನಾನು ಆಲ್ ಔಟ್ ಆಗಬೇಡ ಅಂತದೆ ನಮ್ಮ ಟೀಮ್ ಅದೇ ಮಾಡಿದೆ. ಥ್ಯಾಂಕ್ ಯು. 20 ಓವರ್ಗೆ ಒಂದು ಬಾಲ್ ಕಡಿಮೆ ಇದ್ದಂಗೆ ನಾವು ಮುಕ್ತಾಯ ಮಾಡಿದ್ವಿ. ಏನಿಲ್ಲ ನಿನ್ನೆ ಹಾಕಿದ್ರಲ್ಲ ಆ ಥರ 20 ಎಕ್ಸ್ಟ್ರಾಸ್ ನಿನ್ನೆ, ಅದರಿಂದನೇ ಸೋತಿದ್ರು ಮ್ಯಾಚ್. ಎಲ್ಲ ಆ ಕಡೆ ಇಡಿ ಬಾಲ್ ಸ್ಟ್ರೈಟ್ ಹೊಡಿ ಹಾಕೊಡಿ, ಎಲ್ಲ ಹೊಡಿಲಿ ಸ್ಟ್ರೈಟ್ ಹೊಡಿ, 6 ಬಾಲ್ 6 ಸ್ಟ್ರೈಟ್ ಹೊಡಿ. ಲೆಗ್ ಸೈಡ್ ಈಸಿ ಬಾಲ್ಸ್ ಕೊಡಬೇಡಿ. ಗೊತ್ತವ್ರೆ ನಮ್ಮ ಬೌಲರು 3 ಡಾಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಗೊತ್ತಿಲ್ಲ ಕ್ಯಾಚ್ ಗೀಚ್ ಬಂದ್ಬಿಟ್ರಲ್ಲ. ಪ್ಲೇ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆರೋಗಿದೆ ಬಾಲು. ಒಳ್ಳೆ ಬಾಲ್ ತಿಂದೋದು, ಏನ್ ತೊಂದರೆ ಇಲ್ಲ. ಸುಮ್ಮನೆ ತಲೆ ಬಗ್ಸ್ಕೊಂಬಂದು 58-95. ನೋಡಿ ಹಿಂಗೆ ಇರ್ತಾರೆ ಫೀಲ್ಡರ್ಗಳು. हाँ बनाया, तुम्हारा बनाया. ಇವಾಗ ನಮ್ಮ ಫೀಲ್ಡರ್ ಹೇಳ್ತಿದ್ದಾನೆ, ಈ ಬೋರರು ವರುಣ್ 5 ವರ್ಡ್ ಫಿಕ್ಸ್ ಅಂತ. ಈ ಗಲ್ಲಿ ಕ್ರಿಕೆಟ್ ವರುಣ್ ಕಮಾನ ಫೇವರೇಟ್ ಬೌಲರ್ ಕಮಾನ. ಈ ಬೌಲರ್ ಬೇಕು ಅಂತ ಈ ಬ್ಯಾಟ್ಸ್ಮನ್ ಕೇಳಿದ್ದ, ಏನ್ ಮಾಡ್ತಾನೆ ನೋಡೋಣ. ಕಮಾನ ಓಯ್, ಒಂದು ವೈಟ್ ಸ್ಟಾರ್ಟ್ ಆಗಿದೆ. ಇನ್ನು 4 ಬಾಲಲ್ಲಿ 5 ಬೇಕಾಯ್ತು. ಓಯ್, ಬೀಜಗಳಲ್ಲಿ ಮಿಸ್ ಆಗಿದೆ. ಕಮಾನ್ಯ ಈ ತರ 4-5 ಗ್ರೌಂಡಲ್ಲಿ ಆಡಿದ್ರೆ ಅವ್ರದ್ದು ಇದು ನಮ್ದಾಗುತ್ತೆ, ನಮ್ದು ಅವ್ರದ್ದು ಆಗುತ್ತೆ. ಬೌಲರ್ ಚೆನ್ನಾಗಿ ಮಾಡ್ತಿದ್ದಾನೆ, ಬ್ಯಾಟ್ಸ್ಮನ್ ಮುಂದೆ ಮಾಡ್ತಿದ್ದಾನೆ. ಓ ಬೈ ಜಗಳ ಕರೋ ನೋಡಿ. ಎಲ್ಲರೂ ಬೌಲರ್ ಜನ್ಮಕ್ಕೆ ಹೋಗೋ ನಮ್ ದೇಶ ನೋಡಿ. ಎಲ್ಲರೂ ಬೌಲರ್ 5 ವೈಡ್ ಅಂತ ಹೇಳ್ಬಿಟ್ಟಿದ್ದಾರೆ ಮೊದಲೇ ಫಿಕ್ಸಿಂಗ್ ಅಲ್ಲಿ. ಇವಾಗ 2 ಆಗಿದೆ. ಓ ಬೌಲರ್ ಆದಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ. ಕಿತ್ತಾ ಬೋಲೋ ಬೈ ಲಾಸ್ಟು ಹಣ್ಮಗ ಇನ್ನು 2 ಬಾಲ್ ಇದ್ದೆ.
2 ಬಾಲಲ್ಲಿ ಕಂಟ್ರೋಲ್ ಮಾಡೋದಿಲ್ಲ. ಸೂಪರ್ ಸೂಪರ್. ಭವಿಷ್ಯ ಏನಾಗುತ್ತೆ ಗೊತ್ತಿಲ್ಲ. 2ನೇ ವೈಡ್ ಏನಾಗಿರೋದು, ಇನ್ನು 3 ವೈಡ್ ಬಾಕಿ ಇದೆ 1 ಬಾಲಲ್ಲಿ. ಒಂದೇ ಬಾಲು 3 ವೈಡು. ಓ ಇದೆ ಇದೆ ಇನ್ನೂ ಇದೆ 1 ಬಾಲಲ್ಲಿ 2 ವೈಡ್ ಬೇಕು. ಆದಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ ವರುಣ್ ಅವರು. ಓಯ್ ಈ ಚಾಲೆಂಜ್ ಅಲ್ಲಿ ವರುಣ್ ಅವರು ವಿನ್ ಆಗಿದ್ದಾರೆ, ಆದಿ ಅವರು ಸೋತಿದ್ದಾರೆ. ಜಸ್ಟ್ 1 ವೈಡ್ ಇಲ್ಲ ಮಿಸ್ ಆಗಿದೆ ಅಷ್ಟೇ. 19 ಓವರ್ ಕಂಪ್ಲೀಟ್. ಕಿತ್ನಾ ಸ್ಕೋರ್ ಬೈ? ಪಾರ್ಟ್ ಟೈಮ್ ಬೌಲರ್ಸು. ಏನು ಹೇಳೇ ಇಲ್ಲ, ಹಂಗೆ ಹೋಗ್ಬಿಟ್ಟ ಬಾಲ್ ಎತ್ಕೊಂಡು ಬೌಲಿಂಗ್ ಮಾಡಕ್ಕೆ. ಇದ್ರಲ್ಲೊಂದು ಪ್ರಶ್ನೆ ಇದೆ, ಅಂಪೈರ್ ಕೇಳ್ಬೇಕಾ ಗಾಡು, ಬೌಲರ್ ಕೇಳ್ಬೇಕಾ ಅಂತ. ರಾಕೆಟ್ ಇವೆಲ್ಲ ಯಾಕ್ರೋ? ಓಡ್ರೋ. ಇಲ್ಲ ಇಲ್ಲ ಇಲ್ಲ, ನೈ ಗೆಲ್ಲೋ ಮ್ಯಾಚ್ ಅಂದ್ರೆ ಇದೇ ತರ ಉಡಾಫೆ ಆಡೋದು ನಾವು. 1 ಬಾಲಲ್ಲಿ 1000 ರನ್ ಬೇಕಾಗಿದೆ. ಗುಡ್ ಬಾಲ್, ವಿನ್. ಕ್ರಿಕೆಟ್ ಸೀರೀಸಿನ ಮೊದಲನೇ ಚಾಪ್ಟರ್ ಅಲ್ಲಿ ವಿನ್ ಆಗಿದ್ದಾರೆ ಟೆರಿಫಿಕ್ ಹಿಟ್ಟರ್ಸ್. ಗುಡ್ ಒನ್. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಒಂದು ಒಳ್ಳೆ 2 ಸಿಕ್ಸು 1 4 3 ವಿಕೆಟ್ ತೆಗೆದಿದ್ದಾರೆ ದಯಾ ಅವರು. ಒಳ್ಳೆ ಪರ್ಫಾರ್ಮೆನ್ಸು. ಲಾಸ್ಟ್ ಮ್ಯಾಚಿನ ಹೀರೋ ಇವತ್ತು 0 ಆಗಿದೆ. ಸಾರಿ, ಏನು ಮಾಡೋಕ್ಕಾಗಿಲ್ಲ. ಹಂಗೂ ಏನೋ 23 ರನ್ನು ಯಾರ ಕೈಯಲ್ಲಿ? ಮ್ಯಾನ್ ಆಫ್ ದಿ ಮ್ಯಾಚ್ ಅವರು. ನಂದಿದೆ. ಸುಮ್ಮನೆ ಬರ್ತೀನಿ ಆ ಬಾಲ್ ಕಷ್ಟಪಟ್ಟು ಹಿಡಿತಾನೆ. ಈ ಕ್ಯಾಚ್ ನೋಡು, ಒಂದು 100ಗೆಲ್ಲ ಮರ್ಯಾದೆ ಏನಿಲ್ಲ. ನಮ್ಮ ಟೀಮಲ್ಲಿ ಚೇತು ಒಂದು ಲಾಸ್ಟ್ 100 ಮಾಡ್ದಲೆ, ಇಲ್ಲ ದಯಾ ಒಬ್ರು ಲಾಸ್ಟ್ 100 ಮಾಡಿದ್ರೆ ಇವಾಗ ಮಾಡಿದ್ದು. ಇಲ್ಲಪ್ಪ, ಇಲ್ಲ ಹಾಕ್ತೀನಿ. ಅವ್ನು ಯಾರೋ ರೇಂಜ್ ರೋವರ್ ತಗೊಂಡಿಲ್ಲ, ಅವಳು ಹೇಳಿದ್ದು ಹಾಕಿಲ್ಲ ಮಗ. ಇಲ್ಲ ಹಾಕ್ಬೇಕು ಕರೆಕ್ಟು. ಹಂಗಲ್ಲ ಬೇಡ ಮಗ, ಇದ್ದೀವಿ ನಾವು ನೀವು ಮಾಡ್ತಾ ಇದ್ದೀವಿ. ಏನೋ ನಾನು ಅನ್ಬಿಟ್ಟಿದ್ದೆ, ಅದು ಪಾಯಿಂಟ್ ಬೇರೆ ಹಾಕಿದ್ರು, ನಿಕ್ಕಲ್ ಹಾಕಿದ್ರು. ಶರಣ್, ಇವತ್ತು ನಿನ್ಗೆ ಏನ್ ಸ್ಲೆಚ್ ಮಾಡ್ತಾರೆ, ಇನ್ನೊಂದು 100 ನೋಡ್ತೀವಿ ಸರ್. ಅಷ್ಟೇ. ಮ್ಯಾಚ್ ಮುಗಿದಿದೆ, ನಾವು ಗೆದ್ದಿದ್ದೀರಿ. ಈಗ ಮತ್ತೆ ನನಗೆ ಕೊಟ್ಟಿದ್ದ ಟೈಮಿಂಗ್ಸು ಮನೇಲಿ 9 o'clock 9:30 ಅಂತ 10 o'clock ಆಯಿತು. ಆಲ್ರೆಡಿ ನಮ್ಮ ಪಪ್ಪ ಒಂದ್ಸರಿ ಫೋನ್ ಮಾಡಿದ್ದಾರೆ. ಈಗ ಮನೆ ಹತ್ರ ಹೋಗಿ ಸುಪ್ರಭಾತ ಕೇಳೋದು ಒಂದು ಬಾಕಿ ಇದೆ. ನೋಡೋಣ ಏನಂತಾರೆ ಅಂತ. ಇವತ್ತೆಷ್ಟು ಬೈತಾರೆ ಗೊತ್ತಾಗೋಯ್ತು. ಅಪ್ಪ ಅವ್ರು ಏನು ಬೈತಾರೆ ನೋಡೋಣ. ನಮ್ಮ ಅಪ್ಪ ಬೈತಾ ಇಲ್ಲ, ನಮ್ಮ ಡಾಗಿಗಳೇನೋ ಅಂತವೆ. ಏನೋ ಮಾಡಿತ್ತು, ನಾ ಬೈದಿಲ್ಲ. ದೇವ್ರನ್ನ ಮುಚ್ಚೆತ್ಕೊಂಡು ಕಸಾಕ್ಬೇಕು. ನನ್ನ ಮಕ್ಕಳಕ್ಕೆ ಅದು ಹೆಂಗಾದ್ರೆ ಮುಂದೆ ಸಾಕ್ತೀವಿ ಲೇಟ್ಕ. ತಳಪ್ಪ ಅಲ್ಲಿ ಬಣ್ಣ ಹೊಡೆದ ಕಲ್ಲಾಕವ್ರೆ, ಇದು ಡ್ರೆಸ್ ಹಾಕ್ತವ್ರೆ, ಗೆಲ್ಬಿಟ್ಟು ನನ್ನ ಮಗನ ಕಲ್ಕಾರಿ. ಥ್ಯಾಂಕ್ ಯು ಡ್ಯಾಡ್.